ಎಲ್ರಿಗಿನ ಲೆಕ್ಕ. ಹಲೋ, ಹೇಗಿದ್ದೀರಾ ಎಲ್ರಿಗೂ ಶ್ರೀ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ. ನಾವು ಹೊಸ ವರ್ಷವನ್ನು ಕಬಾಬ್ ಬಿರಿಯಾನಿ ಜೊತೆ ಆಚರಿಸಿದ್ವಿ. ಹೊಸ ವರ್ಷ ಜನವರಿ 1 ಸಂಡೇ ಆಗಿತ್ತು. ಹಾಗಾಗಿ ನಮಗೆ ಮಂಡೇ ಪೇಪರ್ ಇರೋ ಕಾರಣ ಸಂಡೇ ನಾವು ಸೆಲೆಬ್ರೇಷನ್ ಮಾಡಿಲ್ಲ, ಬ್ಯುಸಿ ಇದ್ವಿ ಆಫೀಸ್ನಲ್ಲಿ. ಹಾಗಾಗಿ ಎಲ್ಲರೂ ಪ್ಲ್ಯಾನ್ ಮಾಡಿ ನಾನ್ ವೆಜ್ ಊಟಕ್ಕೆ ಹೋಗೋಣ ಅಂತ ನಾವು ಮಂಡೇ ಊಟಕ್ಕೆ ಹೋಗಿದ್ವಿ. ಲಾಸ್ಟ್ ಇಯರ್ ಕೂಡ ನಾವು ಇಲ್ಲಿಗೆ ಬಂದಿರುವಂತಹದ್ದು ಆಲ್ ಸೀಸನ್ನಿಗೆ. ಇಲ್ಲಿ KVG ಹತ್ರ ಆಲ್ ಸೀಸನ್ ಇರುವಂತಹದ್ದು. ನಾವು ಆಫೀಸ್ನಲ್ಲಿ ಎಲ್ಲರೂ ಪ್ಲ್ಯಾನ್ ಮಾಡಿದ್ವಿ ಮಂಡೇ ಊಟಕ್ಕೆ ಹೋಗೋಣ ಅಂತ. ಕೆಲವು ಜನರು ಬಂದಿದ್ದರು, ಕೆಲವರು ಬಂದಿರಲಿಲ್ಲ. ನೋಡ್ತಾ ಇರ್ಬೋದು ನೀವು, ಇಲ್ಲಿ ಚಿಕನ್ ಕಬಾಬ್ ಆಗಿರ್ಬೋದು, ಬಿರಿಯಾನಿ ಆಗಿರ್ಬೋದು, ಆಮೇಲೆ ಬೇರೆ ಬೇರೆ ಆರ್ಡರ್ ಮಾಡಿದರು. ತುಂಬ ಟೇಸ್ಟಿಯಾಗಿ ಕೂಡ ಇತ್ತು. ಇಲ್ಲಿ ಊಟ ಎಲ್ಲ ಮಾಡಿಕೊಂಡು ಸ್ಪ್ರೈಟ್ ಕುಡ್ಕೊಂಡು ಮಾತಾಡ್ತಾ ಇದ್ದಾರೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿ 300 ರೂಪಾಯಿ ಕೊಡ್ತೇನೆ ಆಯ್ತಾ? 115 ಬಿರಿಯಾನಿ ಕಾಸ್ಟ್ಲಿ ಉಂಟಲ್ಲ, ಅಲ್ಲಿ ಫುಲ್ ಬಿರಿಯಾನಿ 200. ಇಲ್ಲಿ ತಿಂದೆಲ್ಲ ಆದಮೇಲೆ ಬಿಲ್ ತಗೊಂಡು ಬಂದರು. ಬಿಲ್ ಸ್ವಲ್ಪ ಕಾಸ್ಟ್ಲಿನೇ ಅಂತ ಅನಿಸ್ತು. ಹಾಗಾಗಿ ಲೆಕ್ಕ ಹಾಕ್ತಾ ಇದ್ದಾರೆ ಒಬ್ಬರಿಗೆ ಎಷ್ಟೆಷ್ಟು ಬರುತ್ತೆ ಅಂತ. ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು. ಇಲ್ಲಿ ಎಲ್ಲೋ ಡ್ರೆಸ್ ಹಾಕಿ ಕಾಣಿಸ್ತಾ ಇದ್ದಾಳಲ್ವ, ಅವಳ ಬರ್ಡೇ ಅವತ್ತು, ಕೀರ್ತಿ ಅಂತ, ಜನವರಿ 2. ಹಾಗಾಗಿ ಎಲ್ಲರೂ ಪಾರ್ಟಿ ಕೊಡು ಅಂತ ಕೇಳ್ತಾ ಇದ್ರು. ಹಾಗಾಗಿ ಅವಳು ಚಿಕನ್ ಲಾಲಿಪಪ್ಪು, ಕಬಾಬ್, ಆಮೇಲೆ ಸ್ಪ್ರೈಟ್ ಎಲ್ಲ ಅವಳೇ ಪೇ ಮಾಡಿದ್ಲು. ನಮಗೆ ಬರೀ ಬಿರಿಯಾನಿದು ಮಾತ್ರ ಪೇ ಮಾಡಲಿಕ್ಕೆ ಬಂತು. ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ. ಇಲ್ಲಿ ಒಬ್ಬರೊಬ್ಬರು ತಮಾಷೆ ಮಾಡಿಕೊಂಡು ಮಾತಾಡಿಕೊಂಡು ಪೇ ಮಾಡಿಕೊಂಡು ನಾವು ಹೊರಡ್ತಾ ಇದ್ದೇವೆ. ಕೀರ್ತಿ, ಎಂತೆಲ್ಲ ಕೊಟ್ಟಿ ಬರ್ತ್ಡೇಗೆ? ಎಲ್ರಿಗೂ ಇನ್ನ ಲೆಕ್ಕದಲ್ಲ. ಇದು ಆಫೀಸ್ನಲ್ಲಿ ಆಫ್ಟರ್ನೂನ್ ಕೇಕ್ ತಂದಿದ್ರು ಹೊಸ ವರ್ಷಕ್ಕೆ. ಹೊಸ ವರ್ಷವನ್ನು ತುಂಬ ಖುಷಿಯಿಂದ ಎಲ್ಲರೂ ಕೂಡ ಆಚರಿಸಿದರು. ನಿಮಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನೆಕ್ಸ್ಟ್ ನಾನು ಇಲ್ಲಿ ತೋರಿಸ್ತಾ ಇರುವಂತಹ ವಿಡಿಯೋ ಸುಳ್ಯ ಕೃಷಿ ಮೇಳದ್ದು. ನಾನು ಶೂಟ್ ಮಾಡಿ ಇಟ್ಕೊಂಡಿದ್ದೆ ವಿಡಿಯೋವನ್ನು, ಬಟ್ ನನಗೆ ಅಪ್ಲೋಡ್ ಮಾಡಲಿಕ್ಕೆ ಟೈಮ್ ಆಗಿರಲಿಲ್ಲ. ಹಾಗಾಗಿ ನಾನು ಹೊಸ ವರ್ಷದ ವಿಡಿಯೋ ಜೊತೆಗೆ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಕೃಷಿ ಮೇಳ ಅಂತೂ ತುಂಬ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಕೃಷಿ ಮೇಳ VCಯಲ್ಲಿರುವಾಗ ಆಗ್ತಾಯಿತ್ತು, ನಾನು ಕಾಲೇಜಿಗೆ ಹೋಗೋ ಟೈಮ್ನಲ್ಲಿ. ಆಮೇಲೆ ನಾನು ಫಸ್ಟ್ ಟೈಮ್ ಸುಳ್ಯದಲ್ಲಿ ನೋಡ್ತಾ ಇರುವಂತಹದ್ದು. ಈ ಥರ ಜಾತ್ರೆಯ ಲುಕ್ ಇರುವಂತಹ ಕೃಷಿ ಮೇಳವನ್ನು ಫಸ್ಟ್ ಟೈಮ್ ನೋಡ್ತಿರುವಂತಹದ್ದು. ತುಂಬ ಚೆನ್ನಾಗಿತ್ತು ಕೃಷಿ ಮೇಳ. ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಕ್ಲಿಪ್ಪಿಂಗ್ಸನ್ನು ಆ್ಯಡ್ ಮಾಡ್ತಾ ಹೋಗ್ತೇನೆ. ನಾನು ಸುಮಾರು ಸಲ ಹೋಗಿದ್ದೆ ಕೃಷಿ ಮೇಳಕ್ಕೆ. ಅಂದರೆ ಅಮ್ಮನ ಜೊತೆ, ಹಸ್ಬೆಂಡ್ ಜೊತೆ, ನಿನಾದ್ ಜೊತೆ, ಆಮೇಲೆ ಆಫೀಸ್ನವ್ರ ಜೊತೆ, ಎಲ್ಲ ಜೊತೆ ಹೋಗಿದ್ದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಹಳೇ ಕಾಲದ ಎಲ್ಲ ಐಟಮ್ಗಳನ್ನು ಎಕ್ಸಿಬಿಷನ್ ಮಾಡಿಟ್ಟಿದ್ದಾರೆ. ನೋಡ್ತಾ ಇರ್ಬೋದು ನೀವು. ಎಲ್ಲ ವಿಡಿಯೋವನ್ನು ತೋರಿಸ್ತಾ ಹೋಗ್ತೇನೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಈ ವಿಡಿಯೋವನ್ನು ತೋರಿಸಿ. ನನ್ನಿಂದ ಎಷ್ಟಾಗುತ್ತೆ ಅಷ್ಟು ಕ್ಲಾರಿಟಿ ಇರುವಂತಹ ವಿಡಿಯೋವನ್ನು ತೆಗೆದಿದ್ದೇನೆ ನಾನು. ನಿಜ ಹೇಳಬೇಕಂದ್ರೆ ಇಲ್ಲಿರುವಂತಹ ಒಂದು 100 ಐಟಮ್ಸಲ್ಲಿ ನನಗೆ 90 ಐಟಮ್ಗಳ ನೇಮೇ ಗೊತ್ತಿಲ್ಲ. ಎಲ್ಲ ಕೂಡ ಹೊಸ ಹೊಸ ಐಟಮ್ಗಳು, ಹಳೆಯ ಕಾಲದ ವಸ್ತುಗಳು. ಹಾಗಾಗಿ ಎಲ್ಲವನ್ನ ಶೂಟ್ ಮಾಡ್ಕೊಂಡಿದ್ದೀನಿ ನಾನು, ನೋಡ್ತಾ ಇರ್ಬೋದು ನೀವು. ನೆಕ್ಸ್ಟ್ ನಾವಿಲ್ಲಿ ಹಳೆ ಕಾಲದ ವಸ್ತುಗಳನ್ನೆಲ್ಲ ನೋಡಿಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಸಣ್ಣ ಸಣ್ಣ ಮನೆಗಳಾಗಿರ್ಬೋದು, ಹಳೆ ಕಾಲದ ಮನೆಗಳಾಗಿರ್ಬೋದು, ಇಲ್ಲಿ ನೋಡ್ತಾ ಇರ್ಬೋದು ಕಂಬಳದ ಕೋಣಗಳಾಗಿರ್ಬೋದು, ಹಳೆ ಕಾಲದ ಮನೆಗಳಾಗಿರ್ಬೋದು. ಒಂಥರ ಕಾಂತಾರ ಫಿಲ್ಮ್ನಲ್ಲಿ ಹೇಗಿತ್ತು ಸೆಟ್ ನೋಡಿ, ಅದೇ ಸ್ಟೈಲ್ನಲ್ಲಿ ತುಂಬ ಚೆನ್ನಾಗಿ ಮಾಡಿದರು. ನೆಕ್ಸ್ಟ್ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಗ್ತಾ ಇತ್ತು, ನೋಡ್ತಾ ಇರ್ಬೋದು ನೀವು. ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸನ್ನು ಆ್ಯಡ್ ಮಾಡಿಕೊಂಡೆ ನಾನು. ತುಂಬ ಜನ ಸೇರಿದ್ರು. ಎಷ್ಟು ಜನ ಸೇರಿದ್ರು ಗೊತ್ತಾ, ತುಂಬ ಜನ ಸೇರಿದ್ರು. ಜಾತ್ರೆ ಟೈಪೇ ಇತ್ತು. ನೆಕ್ಸ್ಟ್ ಇಲ್ಲಿ ತುಂಬ ಸ್ಟಾಲ್ ಇತ್ತು ಫುಡ್ಡಿದು. ಬಟ್ ಇಲ್ಲಿ ಸ್ಪೆಷಲ್ ಆಗಿ ಹಲಸಿನ ಹಣ್ಣಿನ ಹೋಳಿಗೆ ಮಾಡ್ತಾಯಿದ್ರು. ಎಲ್ಲರೂ ಕಾದು ನಿಂತು ತಗೊಳ್ತಾಯಿದ್ರು, ಟೇಸ್ಟ್ ಹೇಗಿದೆ ನೋಡೇ ಬಿಡೋಣ ಅಂತ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಇದು ನೈಟ್ ವಿಡಿಯೋ. ನಾನು ಅತ್ತೆ, ಹಸ್ಬೆಂಡ್, ಅಮ್ಮ, ನಿನಾದು ಹೋಗಿದ್ವಿ. ರಾತ್ರಿ ಒಂದು ರೌಂಡ್ ಹೋಗಿ ಬರೋಣ ಅಂತ. ಇದಾಗಿತ್ತು ಹೊಸ ವರ್ಷದ ಆಚರಣೆ ಹಾಗೂ ಸುಳ್ಳಿದ ಕೃಷಿ ಮೇಳದ ವಿಡಿಯೋ. ನಾನು ಯೂಟ್ಯೂಬ್ ವಿಡಿಯೋ ಜಸ್ಟ್ ಮೆಮೊರೀಸಿಗೆ ಇರಲಿ ಅಂತ ಮಾಡ್ತಾ ಇರುವಂತಹದ್ದು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನೀವೇನಾದರೂ ಫಂಕ್ಷನ್ಗೆ ಸಾರಿ ಡ್ರೆಸ್ ಪರ್ಚೇಸ್ ಮಾಡಬೇಕು ಅಂತ ಪ್ಲ್ಯಾನಲ್ಲಿದ್ದರೆ ಸುಳ್ಯದ ಶುಭಲಕ್ಷ್ಮಿ ಹಾಸ್ಪಿಟಲ್ನ ಮುಂಭಾಗವಿರುವಂತಹ ಶ್ರೀ ದುರ್ಗಾ ಟೆಕ್ಸ್ಟೈಲ್ಗೆ ಭೇಟಿ ಕೊಡಿ. ತುಂಬ ಚೆನ್ನಾಗಿರುವಂತಹ ಕಲೆಕ್ಷನ್ಸ್ ಇದೆ.